ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿದರೆ ನುಡಿ ಸಾಫ್ಟ್ವೇರನ್ನು ಬಳಸಿ ನೀವು ಕನ್ನಡದಲ್ಲಿ ಏನು ಬೇಕಾದರೂ ಟೈಪ್ ಮಾಡೋದನ್ನು ಕಲಿತೀರಾ. ಅ ಆ ಇ ಈ ಇಂದ ಹಿಡಿದು ತುಂಬ ಕಷ್ಟವಾದ ಶಬ್ದವನ್ನು ಕೂಡ ನೀವು ಈಸಿಯಾಗಿ ಟೈಪ್ ಮಾಡ್ತೀರಾ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನುಡಿಯನ್ನು ಬಳಸಿ ವರ್ಡಲ್ಲಿ ಹೇಗೆ ಟೈಪ್ ಮಾಡೋದು, ಕನ್ನಡದ ಎಲ್ಲ ಅಕ್ಷರಗಳು ಹೇಗೆ ಒತ್ತಕ್ಷರಗಳನ್ನು ಬರೀಬೇಕು ಅನ್ನುವಂಥ ಲಾಜಿಕ್ಕು, ಹಾಗೆ ಶಬ್ದಗಳನ್ನು ಬರೆಯೋದು, ಇಡೀ ಡಾಕ್ಯುಮೆಂಟನ್ನು ಒಟ್ಟಿಗೆ ಟ್ರಾನ್ಸ್ಲೇಟ್ ಮಾಡೋದು ಇತ್ಯಾದಿ ಬೇರೆ ಬೇರೆ ವಿಷಯಗಳನ್ನು ತಿಳ್ಕೊಬೋದು. ಕನ್ನಡದಲ್ಲಿ ಟೈಪ್ ಮಾಡೋದಕ್ಕೆ ನೀವು ಮೊದಲನೇದಾಗಿ ನುಡಿ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊಂಡಿರಬೇಕು. ನಿಮ್ಮ ಕಂಪ್ಯೂಟ್ರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದ್ದರೆ ಅದನ್ನ ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ಇಲ್ಲಾಂದರೆ ನಾನು ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ನನ್ನ ಕಂಪ್ಯೂಟ್ರಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಹಾಗಾಗಿ ನಾನೀಗ ಫಸ್ಟು ಇಲ್ಲಿ ಸರ್ಚ್ ವಿಂಡೋಗೆ ಬಂದು ನುಡಿ ಅನ್ನೋ ಸಾಫ್ಟ್ವೇರನ್ನು ಓಪನ್ ಮಾಡ್ಕೊತೀನಿ. ಇಲ್ಲಿ ಓಪನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಹೊಡೆದ್ರೆ ನುಡಿ ಸಾಫ್ಟ್ವೇರು ಓಪನ್ ಆಗುತ್ತೆ. ನಾನು ಲೇಟೆಸ್ಟ್ ವರ್ಷನ್ ಮಲ್ಟಿ ವರ್ಷನ್ ನುಡಿ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕನ್ನಡ ಜೊತೆ ಬೇರೆ ಲ್ಯಾಂಗ್ವೇಜ್ಗಳ ಆಪ್ಷನ್ಗಳು ಕೂಡ ಇದೆ. ನಾನಿಲ್ಲಿ ಸಿಲೆಕ್ಟ್ ಲ್ಯಾಂಗ್ವೇಜಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಈ ಸಿಲೆಕ್ಷನ್ ಆದರೆ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಒಂದು ಆರೋ ಮಾರ್ಕ್ ಕಾಣಿಸುತ್ತಲ್ಲ, ಸಿಸ್ಟಮ್ ಟ್ರೇ, ಅದನ್ನ ಓಪನ್ ಮಾಡ್ಕೊಂಡ್ರೆ ನಿಮ್ದು ಕನ್ನಡ ಈ ನುಡಿ ಸಾಫ್ಟ್ವೇರ್ ಓಪನ್ ಆಗಿರೋದು ಕಾಣಿಸುತ್ತೆ. ಈಗ ವರ್ಡ್ ಅನ್ನು ಓಪನ್ ಮಾಡ್ಕೊಂಡ್ರೆ, ಒಂದ್ಸಲ ನುಡಿ ಸಾಫ್ಟ್ವೇರ್ ಓಪನ್ ಆದ್ಮೇಲೆ ನೀವು ವರ್ಡ್ ಅನ್ನು ಓಪನ್ ಮಾಡಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಟೈಪ್ ಆಗುತ್ತೆ. ಕಾಣಿಸ್ತಾ ಇದೆಯಾ? ಆ ಅಂತ ಟೈಪ್ ಆಗ್ತಾ ಇದೆ. ಕನ್ನಡ ಟೈಪ್ ಮಾಡ್ತಾ ಇದ್ದೀರಾ, ನೀವು ಸಡನ್ ಆಗಿ ನನಗೆ ಕನ್ನಡ ಬೇಡ ಇಂಗ್ಲಿಷ್ ಬೇಕು ಅಂತಂದ್ರೆ ಕ್ಯಾಪ್ಸ್ ಲಾಕ್ ಬಟನ್ ಅನ್ನ ಕ್ಲಿಕ್ ಮಾಡಿ ಟೈಪ್ ಮಾಡಿ, ಆಗದು ಇಂಗ್ಲಿಷಲ್ಲಿ ಪ್ರಿಂಟ್ ಆಗುತ್ತೆ. ಇನ್ನೊಂದು ಆಪ್ಷನ್ನು ಸಿಸ್ಟಮ್ ಟ್ರೇ, ಅಥವಾ ಇಲ್ಲಿ ಆರೋ ಮಾರ್ಕ್ ಕಾಣಿಸುತ್ತಲ್ಲ, ಅದನ್ನ ಕ್ಲಿಕ್ ಹೊಡೆದಾಗ ಓಪನ್ ಆಗೋದು ಸಿಸ್ಟಮ್ ಟ್ರೇ. ಅದರಲ್ಲಿ ನೀವು ನುಡಿ ಸಾಫ್ಟ್ವೇರ್ ಅನ್ನ ಎಕ್ಸಿಟ್ ಅಂತ ಮಾಡ್ಬೋದು. ಎಕ್ಸಿಟ್ ಮಾಡಿದಾಗ ಇಂಗ್ಲಿಷಲ್ಲಿ ಅಷ್ಟೇನೆ ಟೈಪ್ ಆಗುತ್ತೆ, ಕನ್ನಡದಲ್ಲಿ ಟೈಪ್ ಆಗಲ್ಲ. ಅಹ ತನಕ ಟೈಪ್ ಮಾಡೋದನ್ನ ಮೊದಲು ಕಲಿಯೋಣ. ಅ ಅಂತ ಟೈಪ್ ಮಾಡಕ್ಕೆ ಎ ಅಂತ ಹೊಡಿಬೇಕು. ನಾನು ಜಸ್ಟ್ ಎ ಪ್ರೆಸ್ ಮಾಡಿದಾಗ ಅ ಬಂತು. ಆ ಬೇಕು ಅಂದರೆ ಶಿಫ್ಟ್ ಎ, ಆ. ಇ ಬೇಕು ಅಂದರೆ ಐ, ಈ ಬೇಕು ಅಂದರೆ ಶಿಫ್ಟ್ ಐ. ಉ ಬೇಕು ಅಂದರೆ ಯು ಅಂತ ಟೈಪ್ ಮಾಡಬೇಕು. ಊ ಬೇಕು ಅಂದರೆ ಶಿಫ್ಟ್ ಯು. ರೂಗೆ ಶಿಫ್ಟ್ ಮತ್ತು ಆರ್. ರೂ ಬೇಕು ಅಂದರೆ ಶಿಫ್ಟ್ ಮತ್ತು ಆರ್ ಅನ್ನು ಒತ್ತಬೇಕು. ಅದಾದಮೇಲೆ ಶಿಫ್ಟ್ ಮತ್ತು ಎಕ್ಸ್ ಅನ್ನು ಒತ್ತಬೇಕು. ಶಿಫ್ಟ್ ಮತ್ತು ಆರ್ ಒತ್ತಾಗ ರೂ ಅಂತ ಬರುತ್ತೆ. ಅದಾಗಿ ಮತ್ತೆ ಶಿಫ್ಟ್ ಮತ್ತು ಎಕ್ಸ್ ಒತ್ತಿದ್ರೆ ರೂ ಅಂತ ಆಗುತ್ತೆ. ಎ ಬೇಕು ಅಂದರೆ ಇ ಅಂತ ಪ್ರೆಸ್ ಮಾಡಿ. ಎ ಬೇಕು ಅಂದರೆ ಶಿಫ್ಟ್ ಮತ್ತು ಇ. ಓಗೆ ಓ ಅಂತ ಪ್ರೆಸ್ ಮಾಡಬೇಕು. ಓ ಬೇಕು ಅಂದರೆ ಶಿಫ್ಟ್ ಮತ್ತು ಓ ಅನ್ನು ಪ್ರೆಸ್ ಮಾಡಬೇಕು. ಅವ್ಗೆ ಶಿಫ್ಟ್ ಮತ್ತು ವಿ. ಅಮ್ಗೆ ಎ ಪ್ರೆಸ್ ಮಾಡಿ, ಆಗ ಅ ಅಂತ ಪ್ರಿಂಟ್ ಆಗುತ್ತೆ. ಶಿಫ್ಟ್ ಮತ್ತು ಎಮ್ ಅಂತ ಪ್ರೆಸ್ ಮಾಡಿದ್ರೆ ಅಮ್ ಆಗುತ್ತೆ. ಅಹ ಅಂತ ಬೇಕು ಅಂದರೆ ಎ ಅಂತ ಮಾಡಿ, ಆಗ ಅ ಬರುತ್ತೆ. ಶಿಫ್ಟ್ ಮತ್ತು ಎಚ್ ಅನ್ನು ಹೋದ್ರೆ ಹ ಬರುತ್ತೆ, ಆಗ ಅಹ ಅಂತ ಆಗುತ್ತೆ. ಇದೇ ಸೇಮ್ ಲಾಜಿಕ್ಕನ್ನು ನೀವು ಕ ಕಿ ಬರೆಯೋಕ್ಕೂ ಯೂಸ್ ಮಾಡಬೇಕು. ಅದನ್ನ ಮುಂದೆ ಹೇಳ್ತೀನಿ. ಹಾಗೆ ಕ ಬೇಕು ಅಂದರೆ ಕೆ ಅಂತ ಪ್ರೆಸ್ ಮಾಡಬೇಕು. ಕ ಬೇಕು ಅಂದರೆ ಶಿಫ್ಟ್ ಮತ್ತು ಕ. ಗ ಬೇಕು ಅಂದರೆ ಜಿ. ಘ ಬೇಕು ಅಂದರೆ ಶಿಫ್ಟ್ ಮತ್ತು ಜಿ. ಂಗ ಬೇಕೆಂದರೆ ಶಿಫ್ಟ್ ಮತ್ತು ಝೆಡ್ ಅನ್ನು ಪ್ರೆಸ್ ಮಾಡಬೇಕು. ನೀವು ಇಲ್ಲೊಂದು ಅಬ್ಸರ್ವ್ ಮಾಡಬೇಕು. ಕ ಅಂತ ಇದ್ದಾಗ ಜಸ್ಟ್ ಕೆ ಅಂತ ಒತ್ತಿರ್ತೀರಲ್ಲ, ಅದೇ ದೊಡ್ಡ ಕ ಬೇಕು ಅಂದರೆ ಶಿಫ್ಟ್ ಒತ್ತೀವಿ. ಇದೇ ಸೇಮ್ ಲಾಜಿಕ್ಕು ನಮ್ಮ ಪೂರ್ತಿ ವರ್ಣಮಾಲೆ ಎಲ್ಲ ಅಕ್ಷರಕ್ಕೂ ಕೂಡ ಅಪ್ಲೈ ಆಗುತ್ತೆ. ಚ ಬೇಕು ಅಂದರೆ ಸಿ ಅಂತ ಪ್ರೆಸ್ ಮಾಡಬೇಕು. ಛ ಬೇಕು ಅಂದರೆ ಶಿಫ್ಟ್ ಮತ್ತು ಸಿ ಅನ್ನು ಪ್ರೆಸ್ ಮಾಡಬೇಕು. ಜಕ್ಕೆ ಜೆ. ಝ ಬೇಕು ಅಂದರೆ ಶಿಫ್ಟ್ ಮತ್ತು ಜೆ. ಞಕ್ಕೆ ಝಿ ಅಂತ ಅಥವಾ ಝೆಡ್ ಅಂತ ಪ್ರೆಸ್ ಮಾಡಬೇಕು. ಟಕ್ಕೆ ಕ್ಯೂ. ಠಕ್ಕೆ ಶಿಫ್ಟ್ ಮತ್ತು ಕ್ಯೂ. ಡಕ್ಕೆ ಡಬ್ಲ್ಯೂ. ಢಕ್ಕೆ ಶಿಫ್ಟ್ ಮತ್ತು ಡಬ್ಲ್ಯೂ. ಣಕ್ಕೆ ಶಿಫ್ಟ್ ಮತ್ತು ಎನ್ ಅನ್ನು ಪ್ರೆಸ್ ಮಾಡಬೇಕು. ನಾನು ಈ ಥರ ತೋರಿಸಿರೋದ್ರ ಉದ್ದೇಶ, ಇದನ್ನ ನೀವು ಈಸಿಯಾಗಿ ನೋಟ್ ಮಾಡಿಕೊಂಡು ಮತ್ತೆ ಮತ್ತೆ ಬಳಸ್ಕೋಬೋದು. ತ ಅಂತ ಬೇಕು ಅಂದರೆ ಟಿ. ಥ ಬೇಕು ಅಂದರೆ ಶಿಫ್ಟ್ ಮತ್ತು ಟಿ. ದಕ್ಕೆ ಡಿ. ಧ ಶಿಫ್ಟ್ ಮತ್ತು ಡಿ. ನಕ್ಕೆ ಎನ್ ಅಂತ ಪ್ರೆಸ್ ಮಾಡಬೇಕು. ಪ ಬೇಕು ಅಂದರೆ ಪಿ. ಫ ಬೇಕು ಅಂದರೆ ಶಿಫ್ಟ್ ಮತ್ತು ಪಿ. ಬ ಬೇಕು ಅಂದರೆ ಬಿ. ಭ ಬೇಕು ಅಂದರೆ ಶಿಫ್ಟ್ ಮತ್ತು ಬಿ. ಮ ಬೇಕು ಅಂದರೆ ಎಮ್ ಅನ್ನು ಪ್ರೆಸ್ ಮಾಡಬೇಕು. ಯ ಬೇಕು ಅಂದರೆ ವೈ. ರ ಬೇಕು ಅಂದರೆ ಆರ್. ಲ ಬೇಕು ಅಂದರೆ ಎಲ್. ವ ಬೇಕು ಅಂದರೆ ವಿ. ಶ ಬೇಕು ಅಂದರೆ ಶಿಫ್ಟ್ ಮತ್ತು ಎಚ್. ಶ
ಬೇಕು ಅಂದರೆ ಎಕ್ಸ್ ಅನ್ನು ಪ್ರೆಸ್ ಮಾಡಬೇಕು. ಸ ಬೇಕು ಅಂದರೆ ಎಸ್ ಅನ್ನು ಪ್ರೆಸ್ ಮಾಡಬೇಕು. ಹಕ್ಕೆ ಎಚ್, ಳಕ್ಕೆ ಶಿಫ್ಟ್ ಮತ್ತು ಎಚ್, ಕ್ಷಕ್ಕೆ ಕೆ ಎಫ್ ಎಕ್ಸ್, ಜ್ಞಕ್ಕೆ ಜಿ ಎಫ್ ಜಿ ಅಂತ ಪ್ರೆಸ್ ಮಾಡಬೇಕು. ಇಲ್ಲೊಂದು ಎಫ್ ಅಂತ ಇದೆಯಲ್ಲ, ಇದು ಎಲ್ಲೆಲ್ಲಿ ಒತ್ತಕ್ಷರ ಬರುತ್ತೋ ಅಲ್ಲಿ ನಾವು ಎಫ್ ಅಂತ ಬಳಸ್ಕೊತೀವಿ. ನಾನು ನಿಮಗೆ ಇದನ್ನು ಮುಂದೆ ಬೇರೆ ಬೇರೆ ವರ್ಡ್ಗಳನ್ನು ಹೇಗೆ ಮಾಡೋದು ಅನ್ನೋದ್ರ ಹೇಳುವಾಗ ಡೀಟೇಲ್ಡ್ ಆಗಿ ಹೇಳ್ತೀನಿ. ಅದಿಂದ ಅಹದ್ವರೆಗೆ ನಾವು ಯಾವ್ಯಾವ ಅಕ್ಷರನ ಬಳಸಬೇಕು ಅಂತ ಕಲ್ತಿದ್ದೀವಲ್ಲ, ಅದನ್ನು ಸೇರಿಸ್ಬಿಟ್ಟು ನಾವು ಕ ಕ ಕಿ ಕಿಯಿಂದ ಜ್ಞ ಜ್ಞ ಜ್ಞಿ ಜ್ಞಿವರೆಗೆ ಎಲ್ಲ ಅಕ್ಷರಗಳನ್ನು ಬರಿಬೋದು. ನಾನು ಹೇಗಂತ ಒಂದು ಸಿಂಪಲ್ ಎಕ್ಸಾಂಪಲಿಂದ ತೋರಿಸ್ತೀನಿ. ನಮಗೆ ಕ ಬೇಕು ಅಂದರೆ ಕೆ ಅಂತ ಪ್ರೆಸ್ ಮಾಡಿರ್ತೀವಿ. ಕಾ ಬೇಕು ಅಂದರೆ ಕ ಅಂತ ಪ್ರೆಸ್ ಮಾಡಿ ಶಿಫ್ಟ್ ಎ, ಶಿಫ್ಟ್ ಮತ್ತು ಎಯನ್ನು ಒಟ್ಟಿಗೆ ಒತ್ತಬೇಕು. ಕೀ ಬೇಕು ಅಂದರೆ ಕೆ ಐ, ಕೀ ಬೇಕು ಅಂದರೆ ಕೆ ಅಂತ ಪ್ರೆಸ್ ಮಾಡಿ. ಈಗ ಬೇಕಾಗಿರೋದೇನು ಶಿಫ್ಟ್ ಐ ಅಲ್ವಾ, ಅದನ್ನು ಶಿಫ್ಟ್ ಐ ಅಂತ ಒತ್ತಿ ಕೀ ಆಯಿತು. ಕು ಬೇಕು ಅಂದರೆ ಕೆ ಯು, ಕೂ ಬೇಕು ಅಂದರೆ ಕೆ ಅಂತ ಒತ್ತು, ಶಿಫ್ಟ್ ಮತ್ತೆ ಒತ್ತಿ ಯು ಅಂತ ಹೊಡೆದ್ರೆ ಕು. ಕೆ ಬೇಕು ಅಂದರೆ ಕೆ ಇ, ಕೆ ಬೇಕು ಅಂದರೆ ಕೆ ಅಂತ ಒತ್ತಿ ಶಿಫ್ಟ್ ಮತ್ತು ಇ. ಕೈ ಬೇಕು ಅಂದರೆ ಕೆ ಶಿಫ್ಟ್ ವೈ. ಕೋ ಬೇಕು ಅಂದರೆ ಕೆ ಓ, ಕೋ ಬೇಕು ಅಂದರೆ ಕೆ ಶಿಫ್ಟ್ ಓ. ಕೌ ಬೇಕು ಅಂದರೆ ಕೆ ಅಂತ ಒತ್ಬಿಟ್ಟು ಶಿಫ್ಟ್ ವಿ, ಕೌ ಆಯಿತು. ಕಮ್ ಬೇಕು ಅಂದರೆ ಕೆ ಅಂತ ಒತ್ಕೊತೀನಿ, ಶಿಫ್ಟ್ ಎಮ್, ಕಮ್ ಆಯಿತು. ಕಹ ಬೇಕು ಅಂದರೆ ಕೆ ಅಂತ ಒತ್ಕೊಂತೀರಿ, ಶಿಫ್ಟ್ ಎಚ್, ಕಹ ಆಯಿತು. ಕರೆಕ್ಟಾ? ಇದೇ ಸೇಮ್ ಲಾಜಿಕ್ಕನ್ನು ನೀವು ಯಾವ ಅಕ್ಷರ ಬೇಕಾದ್ರೂ ಬಳಸ್ಕೋಬೋದು. ಸಪೋಸ್ ಕ ಆಯಿತು, ಡ ಬೇಕು ಅಂತ ಅಥವಾ ತ ಬೇಕು ಅಂದರೆ ಟಿ ಅಂತ ಗೊತ್ತಲ್ವಾ, ಟಾ ಬೇಕು ಅಂದರೆ ಟಿ ಶಿಫ್ಟ್ ಎ, ಆ ಥರ ಮಾಡ್ಕೊತ ಹೋಗಬೇಕು. ನೀವು ಇಷ್ಟು ಕಲ್ತ್ಕೊಂಡ್ಬಿಟ್ರೆ ಯಾವ ಅಕ್ಷರವನ್ನು, ಸಿಂಪಲ್ ಅಕ್ಷರಗಳನ್ನು ಕೂಡ ಬರಿಬೋದು. ಹಾಗೆ ನಾನು ನಿಮಗೆ ಬೇರೆ ಬೇರೆ ವರ್ಡ್ಗಳನ್ನು ಹೇಗೆ ಬರೆಯೋದು, ಒತ್ತಕ್ಷರ ಇರೋ ವರ್ಡ್ಗಳನ್ನು ಹೇಗೆ ಬರಿಬೋದು ಅವುಗಳನ್ನು ತೋರಿಸ್ತೀನಿ. ಕ ಅಂತ ಸಿಂಪಲ್ ಕ ಅಂತ ಬರಿಬೇಕು ಅಂದರೆ ನೀವು ಕೆ ಅಂತ ಓದ್ತೀರ. ಕರೆಕ್ಟಾ? ಕಕ್ಕೆ ಇನ್ನೊಂದು ಕ ಒತ್ತು ಕೊಡೋಣ ಅಂದರೆ ಏನು ಮಾಡಬೇಕು, ಕ ಅಂತ ಬರೆದಾದ್ಮೇಲೆ ಎಫ್ ಅಂತ ಓದ್ಕೊಳ್ಳಿ. ಇನ್ನೊಂದು ಯಾವ ಒತ್ತು ಬೇಕೋ ಅದಕ್ಕೆ ಬೇಕಾಗಿರೋ ಅಕ್ಷರನ ಬರೀರಿ. ನನಗೆ ಕ ಬೇಕಾಗಿದ್ದಕ್ಕೆ ಇನ್ನೊಂದು ಕ ಬರಿತೀನಿ. ಹಾಗೇನಾಯಿತು, ಕ ಕ ಕ ಆಯಿತು. ಕರೆಕ್ಟಾ? ಈಗೇನಾಯ್ತು, ಇದು ಕ ಅಂತ ಆಯಿತು. ಈಗ ನನಗೆ ಕ್ರ ಬೇಕು ಅಂತ ಇಟ್ಕೊಳ್ಳಿ. ಆಗೇನು ಮಾಡ್ತೀನಿ, ಕೆ ಆದರೆ ಕ ಆಯಿತು, ಎಫ್ ಒತ್ಕೊಂಡ್ರೆ ಅದು ಒತ್ತಕ್ಷರಕ್ಕೆ ಬೇಕಾಗಿರೋ ಚಿಹ್ನೆ ಬಂತು, ಕ ಆಯಿತು. ಆರ್ ಅಂತ ಒತ್ಕೊಂಡ್ರೆ ಕ್ರ ಆಯಿತು. ರಫ್, ಟಫ್ ಆ ಥರ ಅಕ್ಷರಗಳನ್ನು ಬರೆಯುವಾಗ ಹೇಗೆ ಬರಿಬೇಕು ಅಂದರೆ ಜಸ್ಟ್ ಗ ಅಷ್ಟೇ ಬೇಕಲ್ವ, ಅದನ್ನ ಹೇಗೆ ಬರಿತೀವಿ, ಕೆ ಎಫ್ ಅಂತ ಮಾಡಿದ್ರೆ ಕ ಆಯಿತು. ಗ ಬೇಕು ಅಂದರೆ ಜಿ ಎಫ್, ಗ ಆ ಥರ ಆಯಿತು. ಸ್ತ್ರ ಬೇಕು ಅಂತ ಇಟ್ಕೊಳ್ಳಿ. ಇದರಲ್ಲಿ ಮೊದಲಿಗೆ ಬರೋದು ಸ, ಅದಾದಮೇಲೆ ತ ಒತ್ತು ಬರುತ್ತೆ, ಅದಾದಮೇಲೆ ಆರ್ ಒತ್ತು ಬರುತ್ತೆ. ಕರೆಕ್ಟಾ? ಸೊ ನಮಗೊಂದು ರೂಲ್ಸ್ ಗೊತ್ತಿದೆ, ಏನಂದರೆ ಯಾವುದಾದ್ರೂ ಒತ್ತಕ್ಷರ ಬೇಕು ಅಂದರೆ ಎಫ್ ಅಂತ ಮಾಡ್ಕೊತೀವಿ. ಕರೆಕ್ಟಾ? ಸೊ ನಮಗೆ ಫಸ್ಟ್ ಅಕ್ಷರ ಸ, ಸೊ ನಾನು ಎಸ್ ಅಂತ ಹೊಡ್ಕೊತೀನಿ. ನಮಗೆ ನೆಕ್ಸ್ಟ್ ತ ಒತ್ತು ಕೊಡಬೇಕು, ಅದಕ್ಕೆ ಏನು ಮಾಡ್ಕೊತೀನಿ, ಒತ್ತು ಕೊಡಬೇಕು ಅಂದರೆ ಏನು ಮಾಡಬೇಕು, ಎಫ್ ಅಂತ ಒತ್ಕೊಬೇಕು. ಸೊ ಎಫ್ ಅಂತ ಒತ್ಕೊತೀನಿ. ನೆಕ್ಸ್ಟ್ ಯಾವ್ದು ಬೇಕು, ಟಿ ಬೇಕು, ಆಗ ಸ್ತ ಆಯಿತು. ನನಗೆ ಇನ್ನೊಂದು ಒತ್ತು ಕೊಡಬೇಕು ಇದೇ ಲೆಟ್ರಿಗೆ, ಆಗೇನಾಗುತ್ತೆ, ಇನ್ನೊಂದ್ಸಲ ಎಫ್ ಒತ್ಕೊತೀನಿ. ಆರ್ ಅಂತ ಓದಬೇಕು, ಆರ್ ಅಂತ ಕೊಟ್ಟೆ, ಹಾಗಾಗಿ 2 ಒತ್ತನ್ನು ಕೊಟ್ಟಾಯಿತು. ಈಗ ನಮಗೆ ಕೃತಿಕಾ ಅನ್ನೋ ಬೇರೆ ಬೇರೆ ಹೆಸರುಗಳಲ್ಲಿ ಇನ್ನೊಂದು ಅರ್ಧ ಚಂಕಿ ಒತ್ತಿರುತ್ತಲ್ಲ, ಕೃ ಆ ಒತ್ತು ಕೊಡೋದು ಹೆಂಗೆ ಅಂತ ನೋಡೋಣ. ಅದನ್ನು ಕೊಡಬೇಕು ಅಂದರೆ ನೀವು ಕೆ ಅಂತ ಒತ್ಕೊಳ್ಳಿ, ಎಫ್ ಅಂತ ಒತ್ಕೊಂಡ್ರೆ ಆಯಿತು. ಆಮೇಲೆ ಶಿಫ್ಟ್ ಆರ್ ಅಂತ ಒತ್ಕೊಂಡ್ಬಿಟ್ರೆ ಕೃ ಆಯಿತು. ಗೊತ್ತಾಯ್ತಲ್ಲ? ಬರೀ ಕ್ರ ಬೇಕು ಅಂದರೆ ನೀವು ಜಸ್ಟ್ ಎಫ್ ಆರ್ ಅಂತ ಹೊಡ್ಕೊತೀರ. ಕೃ ಬೇಕಂದ್ರೆ ಶಿಫ್ಟ್ ಆರ್ ಅಂತ ಹೊಡ್ಕೊಂಡ್ರೆ ಕೃ ಬರುತ್ತೆ. ಸೂರ್ಯ ಮತ್ತು ಈ ಥರ ವರ್ಡ್ಗಳಲ್ಲಿ ಬರೆಯುವಾಗ ನಾವು 6 ಅಂಕಿ ಒತ್ತು ಕೊಡ್ತೀವಲ್ಲ, ಅದನ್ನು ಬೇಕು ಅಂದರೆ ಏನು ಬೇಕು ಅಂದರೆ ಆ ಲೆಟರ್ ಅದರಲ್ಲಿ ನೀವು ಅದನ್ನ ಪ್ರೊನೌನ್ಸ್ ಮಾಡುವಾಗ ರ ಇದು ಮುಂಚೆನೇ ಪ್ರೊನೌನ್ಸ್ ಆಗಿರುತ್ತೆ. ಕರೆಕ್ಟಾ? ಸೊ ಅದನ್ನು ಹೆಂಗೆ ಬರೆಯೋದಂತ ನೋಡೋಣ. ಸಪೋಸ್ ಕ ಬೇಕು ಅಂದರೆ ಅರ್ಕ ಅಂತ ಇಟ್ಕೊಳ್ಳಿ. ಅರ್ಕ ಅಲ್ಲಿ ರ ಅನ್ನೋದು ಫಸ್ಟೇ ಪ್ರೊನೌನ್ಸ್ ಆಗುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ, ಹೌದಾ? ಸೊ ನಾವೇನು ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಆರ್ ಅಂತ ಬರ್ಕೊಬೇಕು, ಆಮೇಲೆ ಎಫ್ ಅಂತ ಬರ್ಕೊತೀನಿ, ಆಮೇಲೆ ಕೆ ಅಂತ ಬರ್ಕೊಂಡ್ರೆ ಕ ಆಯಿತು.
ಸೊ ಇದೇ ಥರ ನೀವು ಯಾವುದಕ್ಕೊಂದು ಸೂರ್ಯ ಆ ಥರ ವರ್ಡ್ಗಳಲ್ಲಿ ಬೇಕಾಗಿರೋ 9 ಅಂಕಿ ಅಂಕಗಳನ್ನು ನೀವು ಈ ಥರ ಬರ್ಕೊಬೋದು. ಅದಕ್ಕೆ ಫಸ್ಟ್ ಆರ್ ಬರ್ಕೊಬೇಕು, ಆಮೇಲೆ ಎಫ್ ಅಂತ ಬರ್ಕೊಂಡು ಫೈನಲಿ ಅದಕ್ಕೆ ಯಾವ ಲೆಟರ್ ಆ್ಯಡ್ ಮಾಡಬೇಕು ಆ ಲೆಟ್ರನ್ನ ಆ್ಯಡ್ ಮಾಡಬೇಕು. ಮತ್ತು ರೂಲ್ಸ್ಗಳನ್ನು ಕಲ್ತ್ಕೊಂಡ್ವಿ. ಈಗ ಆ ರೂಲ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಹೇಗೆ ವರ್ಡ್ಗಳನ್ನು ಬರೆಯೋದು ಅಂತ ನೋಡ್ತಾ ಹೋಗೋಣ. ಚಂದನ ಅಂತ ಬರೆಯೋಣ ಅಂತ ಇಟ್ಕೊಳ್ಳ. ಚಂದನ ಬೇಕು ಅನ್ಬೇಕಂದ್ರೆ ನಮಗೆ ಚ ಬೇಕಲ್ವಾ, ಸಿ ಅಂತ ಹೊಡ್ಕೊಂಡೆ. ಅಮ್ ಬೇಕು ಅಂದರೆ ಚಮ್ ಬೇಕು ಅಂದರೆ ಶಿಫ್ಟ್ ಎಮ್, ಚಮ್ ಆಯಿತು. ದಕ್ಕೆ ಡಿ, ನಕ್ಕೆ ಎನ್, ಚಂದನ ಆಯ್ತಲ್ವಾ. ಈಗ ಕನ್ನಡ ಬೇಕು ಅಂದರೆ ಮೊದಲಿಗೆ ಕ ಬೇಕು, ಕ ಅಂತ ಹೊಡ್ಕೊಂಡೆ. ನಕ್ಕೆ ಎನ್ ಒತ್ತಿದೆ ಅಂದರೆ ನ ಬೇಕು ಅಂದರೆ ಎನ್, ಒತ್ತು ಬೇಕು ಅಂದರೆ ಏನು ಮಾಡ್ಕೊತೀವಿ, ಎಫ್ ಅಂತ ಹೊಡ್ಕೊತೀವಿ. ಎಫ್ ಅಂತ ಹೊಡ್ಕೊಂಡೆ. ನಮಗೆ ನ ಒತ್ತೆ ಬೇಕಾಗಿದ್ದರಿಂದ ಮತ್ತೊಂದು ಎನ್ ಹೊಡಿತೀನಿ. ಡಕ್ಕೆ ಡಬ್ಲ್ಯೂ, ಕನ್ನಡ. ಕರೆಕ್ಟಾ? ಪ್ರವೀಣ ಬೇಕು ಅಂತ ಇಟ್ಕೊಳ್ಳಿ. ಮೊದಲಿಗೆ ಪ ಬೇಕಲ್ವಾ, ಅದಕ್ಕೆ ಪಿ, ಅದಕ್ಕೆ ರ ಒತ್ತಬೇಕು. ಎಫ್ ಅಂತ ಹೊಡ್ಕೊಂಡು ಆರ್ ಹೊಡೆದೆ, ಪ್ರ ಆಯಿತು. ವಿ ಬೇಕು ಅಂದರೆ ವಿ ಹೊಡ್ಕೊಂಡು ಇ ಬೇಕಲ್ವಾ, ಸೊ ಶಿಫ್ಟ್ ಐ, ಪ್ರವೀ. ನಕ್ಕೆ ಶಿಫ್ಟ್ ಐ, ಶಿಫ್ಟ್ ಎನ್, ಪ್ರವೀಣ ಆಯ್ತಲ್ವಾ. ಶಾಸ್ತ್ರ ಇಲ್ಲ ಅಸ್ತ್ರ ಅಂತ ಇಟ್ಕೊಳ್ಳಿ. ಅಸ್ತ್ರ ಬರೆಯೋದು ಮೊದಲಿಗೆ ಅಕ್ಕೆ ಎ ಬೇಕು, ಆಮೇಲೆ ಸಕ್ಕೆ 2 ಒತ್ತುಗಳನ್ನು ಕೊಡಬೇಕು. ಒಂದು ತ ಒತ್ತು, ಇನ್ನೊಂದು ರ ಒತ್ತು. ಎಫ್ ಟಿ ಅಂತ ಹೊಡ್ಕೊಂಡೆ, ತ ಆಯಿತು. ಎಫ್ ಆರ್ ಅಂದರೆ ಹೊಡೆದ್ರೆ ಅದೇ ಸೇಮ್ಗೆ ಇನ್ನೊಂದು ಒತ್ತು ಬಂತು, ಅಸ್ತ್ರ. ಸೊ ನಾನೀಗ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ರೂಲ್ಸ್ಗಳನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ಕನ್ನಡದಲ್ಲಿ ಯಾವ ಅಕ್ಷರಗಳನ್ನು ಕೂಡ ಬೇಕಾದರೂ ನೀವು ಬರಿಬೋದು. ಸಪೋಸ್ ನಿಮ್ಮ ಹತ್ರ ಒಂದು ಕಂಪ್ಲೀಟ್ ಆಗಿರೋ ಇಂಗ್ಲೀಷ್ ಡಾಕ್ಯುಮೆಂಟ್ ಇದೆ ಅಂತ ಅಂದ್ಕೊಳ್ಳಿ. ಅದನ್ನು ಕಂಪ್ಲೀಟಾಗಿ ಕನ್ನಡ ಕನ್ವರ್ಟ್ ಮಾಡಬೇಕು ಅಂದರೆ ನೀವು ಎಲ್ಲದನ್ನು ಟೈಪ್ ಹೊಡೆಯೋ ಅಗತ್ಯ ಇಲ್ಲ. ಅದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ, ನಾನು ತೋರಿಸ್ತೀನಿ ಹೇಗೆ ಅಂತ ನೋಡ್ಕೊಳ್ಳಿ. ಈಗ ಇಲ್ಲಿ ವರ್ಡ್ ಡಾಕ್ಯುಮೆಂಟನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಆದಮೇಲೆ ಇಲ್ಲಿ ರಿವ್ಯೂ ಅಂತ ಒಂದು ಆಪ್ಷನ್ ಇದೆಯಲ್ಲ, ರಿವ್ಯೂ ಅಂತ ಒಂದು ಟ್ಯಾಬು, ಅಲ್ಲಿಗೆ ಹೋಗಿ ಟ್ರಾನ್ಸ್ಲೇಟ್ ಅಂತ ಆಪ್ಷನ್ ಇದೆ, ಅಲ್ಲಿ ಟ್ರಾನ್ಸ್ಲೇಟ್ ದ ಸೆಲೆಕ್ಷನ್ ಅಂತ ಹೊಡಿಬೇಕು. ಹೊಡೆದು ಇಲ್ಲಿ ಮೇಲ್ಗಡೆ ಇಂಗ್ಲೀಷ್ ಇದೆ, ಕೆಳಗಡೆ ನಿಮ್ಗೆ ಯಾವ ಭಾಷೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಟ್ರಾನ್ಸ್ಲೇಟ್ ಅಂತ ಹೊಡಿಬೇಕು. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಅಂತ ಹೊಡೆದ್ರೆ ಇಡೀ ಕಂಪ್ಲೀಟ್ ಡಾಕ್ಯುಮೆಂಟ್ ಒಟ್ಟಿಗೆ ಕನ್ನಡಕ್ಕೆ ಕನ್ವರ್ಟ್ ಆಯಿತು. ಸೇಮ್ ಟಿಪ್ಪನ್ನು ನೀವು ಎಕ್ಸೆಲಲ್ಲೂ ಕೂಡ ಮಾಡ್ಬೋದು. ಫಸ್ಟ್ ಸ್ಟೆಪ್ಪಲ್ಲಿ ನುಡಿ ಟೈಪಿಂಗ್ ಅಂತ ನೀವು ಸರ್ಚ್ ಹೊಡೀರಿ. ಆಗ ನಿಮಗೆ ನುಡಿ ಟೈಪಿಂಗ್ .com ಅನ್ನೋದು ಸರ್ಚ್ ರಿಸಲ್ಟಲ್ಲಿ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಆಲ್ ವರ್ಷನ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮಗೆ ಎಲ್ಲ ನುಡಿ ವರ್ಷನ್ಸ್ಗಳನ್ನು ನೋಡ್ಬೋದು. ನೀವು ಯಾವ ಲೇಟೆಸ್ಟ್ ವರ್ಷನ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡಿ. ಮಲ್ಟಿ ನುಡಿ 6.5 ಡೌನ್ಲೋಡ್ ಅಂತ ಇದೆಯಲ್ಲ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ಸ್ ಫೋಲ್ಡರಲ್ಲಿ ಮಲ್ಟಿ ನುಡಿ ಸೆಟಪ್ ಅಂತ ಇದೆಯಲ್ಲ, ಅದು ನುಡಿ ಸಾಫ್ಟ್ವೇರ್ನ ಸೆಟಪ್ ಫೈಲು. ನೀವು ಅದ್ರ ಮೇಲೆ ಡಬಲ್ ಕ್ಲಿಕ್ ಹೊಡಿಬೇಕು. ಡಬಲ್ ಕ್ಲಿಕ್ ಮಾಡಿದಾಗ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಸಾಫ್ಟ್ವೇರನ್ನು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೋಬೇಕು. ಐ ಅಕ್ಸೆಪ್ಟ್ ಅಗ್ರಿಮೆಂಟ್ ಅಂತ ಹೊಡೆದು ಎಲ್ಲ ನೆಕ್ಸ್ಟ್ ಯಾವ ಫೋಲ್ಡರಲ್ಲಿ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡಿ ನಾನು ಇನ್ಸ್ಟಾಲ್ ಮಾಡ್ಕೊತೀನಿ. ಈ ಸಾಫ್ಟ್ವೇರು ಫ್ರೀ ಸಾಫ್ಟ್ವೇರು, ನೀವು ಯಾವುದೇ ದುಡ್ಡನ್ನು ಕೊಡಬೇಕಾಗಿಲ್ಲ.